ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ವೇಳೆ ಜಿಲ್ಲಾ ಕಸಾಪ ವಸೂಲಿಗೆ ನಿಂತಿದೆ ಎಂದು ಅವಹೇಳನಕಾರಿಯಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ ಆನಂದ ಸ್ವಾಮಿ ಮತ್ತು ಸಂಪಾದಕ ವಿಶ್ವೇಶ್ವರಯ್ಯ ಭಟ್ ವಿರುದ್ಧ ಪ್ರಕರಣ ದಾಖಲಿಸಿದ ಹಿನ್ನೆಲೆ ನ್ಯಾಯಾಲಯ 1 ಲಕ್ಷ ಪರಿಹಾರ ಕೊಡುವಂತೆ ತೀರ್ಪು ವಿಧಿಸಿದೆ ಎಂದು ವೈದ್ಯ ಬಸವ ಪ್ರಭು ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಕೀಲ ವೀರನಗೌಡ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು 7 ವರ್ಷದ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ವೇಳೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ವರದಿಗಾರ ಆನಂದ ಸ್ವಾಮಿ ಅವರು ದುರುದ್ದೇಶಪೂರ್ವಕವಾಗಿ ಸುದ್ದಿ ಬರೆದ ಹಿನ್ನೆಲೆ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು. ವಾದ ವಿವಾದ ಆಲಿಸಿದ ನಂತರ ಮಾನ್ವಿ ಕೋರ್ಟ್ ನ್ಯಾಯಾಧೀಶರು ಕಾನೂನುಬದ್ಧವಾಗಿ ಮತ್ತು ಗುಲ್ಬರ್ಗಾ ಹೈಕೋರ್ಟ್ ನ್ಯಾಯಾಧೀಶರು ಆದೇಶ ನೀಡಿದ ಹಿನ್ನೆಲೆ ನಮಗೆ ನ್ಯಾಯ ಸಿಕ್ಕಿದೆ. ನಮಗೂ ಪತ್ರಕರ್ತರ ಮೇಲೆ ಗೌರವ ಇದೆ. ದುರುದ್ದೇಶ ಯಾವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿಯಾಗಿ 9ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಪೋತ್ನಾಳ ಗ್ರಾಮದಲ್ಲಿ ನಡೆಯಲು ಜಿಲ್ಲಾ ಸಾಹಿತ್ಯ ಪರಿಷತ್ ತೀರ್ಮಾನ ಮಾಡಿತ್ತು. ನಾವು ಅವಾಗ ಕೇಳಿಕೊಂಡಾಗ ಪಾಟೀಲ್ ಅವರು ತಮ್ಮ ಒಂದು ನಡವಳಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡವಳಿಕೆಯಲ್ಲಿ ಪೋತ್ನಾಳ ಗ್ರಾಮದಲ್ಲಿ 9ನೇ ಜಿಲ್ಲಾ ಸಮ್ಮೇಳನ ನಡೆಸಬೇಕು ಅಂತ ನಿರ್ಣಯಿಸಿ ತೀರ್ಮಾನ ಮಾಡಿದರು. ಆಗ ದಿನಾಂಕ 19-20 ಜನವರಿ 2018ರಂದು ನಡೆಸಬೇಕು ಅಂತ ನಿರ್ಣಯಿಸಿ ತೀರ್ಮಾನ ಮಾಡಿದರು. ಯಾಕಂತಂದರೆ ಪೋತ್ನಾಳ ಗ್ರಾಮವು ಕೂಡ ಒಂದು ವಲಯ ಆಗಿದ್ದು ಅಲ್ಲಿ ವಲಯದ ಅಧ್ಯಕ್ಷರನ್ನಾಗಿ ಆರ್ ಸುಬ್ರೆಡ್ಡಿ ಅವರನ್ನು ಕೂಡ ನೇಮಕ ಮಾಡಿದರು. ಹಾಗೂ ಈ ಸಮ್ಮೇಳನ ಪೋತ್ನಾಳ ಗ್ರಾಮದಲ್ಲಿ ನಡಿಬೇಕಾಯ್ತಂದ್ರಿಗಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು ಹಾಗೂ ಅಂಪಯ್ಯ ಸಾವ್ಕಾರ್ ಅವರು ಹಾಗೂ ಮಾಜಿ ಶಾಸಕರುಗಳು ಹಾಗೂ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಕೂಡ ಪೋತ್ನಾಳದಲ್ಲಿ ನಡೆಯುವಂಥ 9ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿದರು ಮತ್ತು ಅವರು ತಮ್ಮದೇ ಆದಂಥ ಸೇವೆಯನ್ನು ಕೂಡ ಸಲ್ಲಿಸಿದರು. ಸುಮಾರು ಪ್ರಥಮ ಈ ಸಾಹಿತ್ಯ ಸಮ್ಮೇಳನಕ್ಕೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ದಿನಾಂಕ 17ನೇ ತಾರೀಕಿಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಗಳು ಕೂಡ ಏನೈತೆ ಈ ಸಾಹಿತ್ಯ ಸಮ್ಮೇಳನ ಬಗ್ಗೆ ಅತ್ಯಂತ ಗಂಭೀರವಾಗಿ ವಿಷಯಗಳನ್ನು ಬರೆದು ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದರು. ಅದೇ ರೀತಿಯಾಗಿ ದಿನಾಂಕ 17/1/2018ರಂದು ಈ ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ರಾಯಚೂರಿನ ವರದಿಗಾರರಾಗಿರ್ತಕ್ಕಂಥ ಮಾನ್ಯವರೇ ಆಗಿರ್ತಕ್ಕಂಥ ಆನಂದ ಸ್ವಾಮಿ ಹಿರೇಮಠರವರು ಒಂದು ಲೇಖನವನ್ನು ಬರೀತಾರೆ. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕುಟುಂಬಕ್ಕೆ ಸೀಮಿತವಾಗಿದೆಯೇ ಅಂತಂದು ಅದಕ್ಕೆ ಮಾನ್ಯ ಅಶೋಕ್ ಜೈನ್ರವರು ಕೂಡ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ, ಹೌದು ಅವರು ಯಾರು ಕೇಳಲಾರ್ದಂಗೆ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ, ನಮ್ಗೆ ಯಾರಿಗೂ ಕರೆದಿಲ್ಲ ಅನ್ನತಕ್ಕಂಥ ಒಂದು ತಮ್ಮ ಹೇಳಿಕೆಯನ್ನು ಕೂಡ ಇದರಲ್ಲಿ ದಾಖಲು ಮಾಡುತ್ತಾರೆ. ಆಗ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು ನಮ್ಮ ಪೋತ್ನಾಳ ಗ್ರಾಮದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಈ ರೀತಿ ಬಂದಿದ್ದಾರೆ, ಏನು ಮಾಡೋದು ಅಂತಂದಾಗ, ಇರ್ಲಿ ಬಿಡ್ರಿ ಸರ್, ನೋಡೋಣ, ನಾವು ಸಮ್ಮೇಳನ ಯಶಸ್ವಿಯಾಗಿ ನಡೆಯಕತ್ತೈತೆ, ಯಾಕೆ ನಾವು ತಲೆ ಕೆಡಿಸಬೇಕು ಅಂತಂದು ಹೇಳಿ ನಾವು ಒಂದು ಸಮ್ಮೇಳನ ಯಶಸ್ವಿಗೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ H. ಶರಫುದ್ದೀನ್ರವರು, ವಲಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಸುಬ್ರೆಡ್ಡಿ ಅವರು, S. ಬಸವರಾಜ್ ಅವರು, ಮಲ್ಲಿಕಾರ್ಜುನ ಅವರು ಹಾಗೂ ಇನ್ನಿತರ ನಮ್ಮೂರಿನ ಎಲ್ಲ ವ್ಯಾಪಾರಸ್ಥರು, ಹಿರಿಯರು, ಸಾಹಿತ್ಯಾಸಕ್ತಿಗಳು ಕೂಡಿ ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ ಪಣತೊಟ್ಟರು. ಮೊದಲನೇ ದಿನ ಸುಮಾರು 10,000 ಜನ ಈ ಒಂದು ಸಮ್ಮೇಳನವನ್ನು ವೀಕ್ಷಿಸಿದರು. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜಶೇಖರ್ ನೀರ್ಮಾನಿ ಅವರು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಸದಸ್ಯರು ಎಲ್ಲರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದರು. ಆಮೇಲೆ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತಯ್ಯನವರು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು, ಉದ್ಘಾಟಕರಾಗಿ ಆಗಮಿಸಿದ್ರು. ಅವರ ಒಂದು ಅನಿಸಿಕೆಗಳು ಕೂಡ ಇಂಥ ಒಂದು ಗ್ರಾಮೀಣ ಮಟ್ಟದಲ್ಲಿ
ಸಮ್ಮೇಳನ ನಡೆದಿದೆ, ನಮಗೆ ತುಂಬ ಸಂತೋಷವಾಗಿದೆ ಅಂತಂದೇಳಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಇದಾದ ನಂತರ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆದು ಯಾವುದೇ ರೀತಿಯಾದಂತಹ ಹಣವನ್ನು ಡಾಕ್ಟರ್ ಬಸವಪ್ರಭು ಪಾಟೀಲ್ರವರು ಯಾರಿಂದಲೂ ಕೂಡ ಈ ಸಮ್ಮೇಳನಕ್ಕೆ ತೆಗೆದುಕೊಂಡಿರುವುದಿಲ್ಲ. ಅವರು ಯಾಕಂತಂದ್ರೆ ಅವರು ಏನು ಅನುದಾನ ಬಂದಿತ್ತು ಅಷ್ಟರಲ್ಲೇ ಖರ್ಚು ಮಾಡಿದರು. ಅದಕ್ಕೆಲ್ಲ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು ಮತ್ತು ಅಂಪೈ ಸಾವ್ಕಾರ್ ಅವರು ಬಹಳಷ್ಟು ಅವರು ಖರ್ಚು ಮಾಡಿ ಸಮ್ಮೇಳನ ಯಶಸ್ವಿಗೆ ಅವರು ಕೆಲಸವನ್ನು ಮಾಡಿದರು. ಆ ರೀತಿಯಾಗಿ 2 ದಿನಗಳ ಕಾಲ ಅದ್ದೂರಿಯಾದಂಥ ಸಮ್ಮೇಳನ ಜರುಗಿತು. ಇದಾದ ನಂತರ ಪುನಃ ಮತ್ತೆ ಇವರು ದಿನಾಂಕ 3/3/2018 ಪುನಃ ವಿಶ್ವವಾಣಿ ಪತ್ರಿಕೆಯಲ್ಲಿ ಸುಲಿಗೆಗೆ ನಿಂತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಪುನಃ ಬರೆದರು. ಇವರು ಬಹಳಷ್ಟು ಹಣವನ್ನು ವಂತಿಗೆ ಪಡೆದಿದ್ದಾರೆ, ಅದಕ್ಕೆ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತಂದೇಳಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಅದಕ್ಕೆ ಅಶೋಕ್ ಜೈನರು ಕೂಡ ಅವರು ಏನೈತಂದ್ರೆ ಇದಕ್ಕೆ ತಮ್ಮದೇ ಆದಂತಹ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅವರು ಕೂಡ ಈ ಸುಲಿಗೆಗೆ ನಿಂತಿದೆ ಅನ್ನತಕ್ಕಂಥ ಶಬ್ದಕ್ಕೆ ಅವರು ಜೋಡಣೆಯಾದರು. ಇದನ್ನು ಕೂಡ ತಿಳಿದಂಥ ಡಾಕ್ಟರ್ ಬಸವಪ್ರಭು ಪಾಟೀಲ್ರವರು ಅವರು ಮುಂದೆ ಏನು ಮಾಡಬೇಕು, ಈ ರೀತಿಯಾಗಿ ನಮಗೆ ಗಂಭೀರವಾದಂಥ ಆರೋಪ ಮಾಡಿ ನನಗೆ ಮಾನಹಾನಿಯನ್ನು ಮಾಡಿದ್ದಾರೆ ಅನ್ನೋಂಥೇಳಿ ನಮ್ಮ ಹತ್ರ ಚರ್ಚೆ ಮಾಡಿದರು. ನಾವು ಅವಾಗ ಏನೋ ಅವರು ಗಂಭೀರ ಆರೋಪ ಮಾಡ್ಯಾರ, ನೋಟಿಸ್ ಕೊಡೋಣ ಅಂತಂದೇಳಿ ಈ ಒಂದು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ ಅವರಿಗೆ ಮತ್ತು ಅದೇ ರೀತಿಯಾಗಿ ಆನಂದ್ ಸ್ವಾಮಿ ಹಿರೇಮಠ ಅವರಿಗೆ ಆಮೇಲೆ ಅಶೋಕ್ ಜೈನ್ರವರಿಗೆ ನಾವು ಲೀಗಲ್ ನೋಟಿಸನ್ನು ಕೊಟ್ಟಿವಿ. ಕಾನೂನು ಪ್ರಕಾರ ಅವರು ಯಾವುದೇ ಉತ್ತರವನ್ನು ನಮಗೆ ಕೊಡಲಿಲ್ಲ. ಇದಾದ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ನಾವು 2018 ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಮಾನ ನಷ್ಟ ಮೊಕದ್ದಮೆಯ ಪ್ರಕರಣ PC ನಂಬರ್ 12/2018 ಅಂತಂದೇಳಿ ಈ ಒಂದು ಪ್ರಕರಣ ದಾಖಲು ಮಾಡಿದ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ಡಾಕ್ಟರ್ ಬಸವಪ್ರಭು ಪಾಟೀಲ್ರವರು, ಅದೇ ರೀತಿಯಾಗಿ ನಮ್ಮ ವಲಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ R ಸುಬ್ಬರೆಡ್ಡಿ ಅವರು ಮತ್ತು ಭೀಮನಗೌಡ ಇಟಿಗೆ ಅವರು ಸಾಕ್ಷ್ಯವನ್ನು ನುಡಿದ ನಂತರ ಆ ಸಾಕ್ಷ್ಯವನ್ನು ಗಮನಿಸಿದಂಥ ನ್ಯಾಯಾಲಯ, ಪರಿಶೀಲಿಸಿದಂಥ ನ್ಯಾಯಾಲಯ ಮೂವರಿಗೂ ಕೂಡ ಕಾಗ್ನಿಜೆನ್ಸನ್ನು ತೆಗೆದುಕೊಂಡು ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ. ಅಂದರೆ ಏನಂತಂದು ನಿಮ್ಮ ಮೇಲೆ ಗಂಭೀರವಾದಂಥ ಮಾನಹಾನಿ ಪ್ರಕರಣ ದಾಖಲಾಗಿದೆ, ನೀವು ನ್ಯಾಯಾಲಯಕ್ಕೆ ಬಂದು ಏನು ಬೇಲ್ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡಬೇಕು ಅಂತಂದೇಳಿ ಅವರಿಗೆ ಸಮನ್ಸನ್ನು ಇಶ್ಯೂ ಮಾಡಿದೆ. ಸುಮಾರು 2 ವರ್ಷಗಳ ಕಾಲ ಈ ಆನಂದ್ ಹಿರೇಮಠ ಆನಂದರವರು ಆಗಲಿ, ಆನಂದ್ ಸ್ವಾಮಿ ಅವರು ಆಗಲಿ ಅಥವಾ ಅಶೋಕ್ ಜೈನ್ರವರು ಆಗಲಿ ಬರಲಿಲ್ಲ. ತದನಂತರ 3 ಜನರಿಗೆ ಬಂಧನದ ವಾರೆಂಟನ್ನು ಹೊರಡಿಸಿದಾಗ ಆಗ ಅಶೋಕ್ ಜೈನ್ ಮತ್ತು ಆನಂದ್ ಸ್ವಾಮಿ ಅವರು ಬಂದು ಜಾಮೀನನ್ನು ಪಡೆದುಕೊಂಡರು. ಆದರೆ ಸುಮಾರು 5 ವರ್ಷಗಳ ಕಾಲ ವಿಶ್ವೇಶ್ವರ ಭಟ್ರವರು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಇದನ್ನು ಮನಗಂಡಂಥ ನ್ಯಾಯಾಲಯ ಮತ್ತು ನಾವು ಕೂಡ IGPನಿಂದ ಅವರಿಗೆ ವಾರೆಂಟನ್ನು ಎಕ್ಸಿಕ್ಯೂಟ್ ಮಾಡಲು ನಾವು ಬಹಳಷ್ಟು ಶತಪ್ರಯತ್ನ ಮಾಡಿದ್ವಿ. ಆಗ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಅವರ ಒಂದು ಆಸ್ತಿ ಮುಟ್ಟುಗೋಲಿಗಾಗಿ ಆದೇಶವನ್ನು ಹೊರಡಿಸಿದರು. ಆಗ ಮಾನ್ಯ ಪೊಲೀಸರು ಅನಿವಾರ್ಯವಾಗಿ ಅವರ ಪ್ರೆಸ್ಸಿಗೆ ಹೋಗಿ ಈ ರೀತಿ ನೀವು ಮಾನ್ಯ ನ್ಯಾಯಾಲಯಕ್ಕೆ ಬಂದು ಜಾಮೀನು ಪಡೆದುಕೊಳ್ಳದಿದ್ದರೆ ನಿಮ್ಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುತ್ತೀವಿ ಅನ್ನತಕ್ಕಂಥ ಒಂದು ನೋಟಿಸನ್ನು ಅಂಟಿಸಿದಾಗ ಅವರು ಸೀದಾ ಏನು ಮಾಡಿದರು, ಎಲ್ಲ ಕಾಪಿಗಳನ್ನು ತೆಗೆಸಿಕೊಂಡು ಹೈಕೋರ್ಟಿಗೆ ಹೋದರು. ಏನಾದ್ರೆ ಇದು ಇಲ್ಲಿ ವರದಿ ಮಾಡಿರ್ತಕ್ಕಂಥ ವರದಿಗಾರನ ತಪ್ಪಿದೆ, ನಾನು ಸಂಪಾದಕ ಇದ್ದೀನಿ, ನನ್ನದೇನು ತಪ್ಪು ಇಲ್ಲ ಅನ್ನತಕ್ಕಂಥ, ಆದ್ದರಿಂದ ನನ್ನನ್ನು ಮುಕ್ತಗೊಳಿಸಿರಿ ಅಂತಂದೇಳಿ ಮಾನ್ಯ ಗುಲ್ಬರ್ಗ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಇದರ ಎಲ್ಲ ಪ್ರಕರಣದ ಇದನ್ನು ನೋಡಿದಂಥ ನ್ಯಾಯಾಲಯವು ಇಲ್ಲ, ನಿಮಗೆ ನ್ಯಾಯಾಲಯ ಕರೆಕ್ಟಾಗಿ ಬಂಧನ ಮತ್ತು ನಿಮ್ಮ ಆಸ್ತಿ ಮುಟ್ಟುಗೋಲಿಗಾಗಿ ಆದೇಶ ಮಾಡಿದೆ. ನೀವೇನಂತಂದು ಮೊದಲು ನ್ಯಾಯಾಲಯಕ್ಕೆ ನೀವು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗ್ರಿ, ನ್ಯಾಯಕ್ಕೆ ನೀವು ಗೌರವ ಕೊಡ್ರಿ ಅಂತಂದೇಳಿ ಅವರಿಗೆ ಬುದ್ಧಿ ಹೇಳಿದಾಗ ಅವರು ಮಾನವಿಗೆ ಬಂದು ಬೇಲ್ ಮಾಡಿಸಿದರು. ಆ ಜಾಮೀನು ಮಾಡಿಸುವಂಥ ಸಂದರ್ಭದಲ್ಲಿ ಕೂಡ
3 ವರ್ಷಗಳಿಂದ ಸತತವಾಗಿ ನ್ಯಾಯಾಲಯಕ್ಕೆ ನೀವು ಅಗೌರವ ತೋರಿದ್ದೀರಿ ಅಂತಂದು ಹೇಳಿಸಿ 1,000 ರೂಪಾಯಿಗಳ ದಂಡ ವಿಧಿಸುವುದರ ಜೊತೆಗೆ ಅವರ ಜಾಮೀನು ಅರ್ಜಿಯನ್ನ ಮಾನ್ಯ ಮಾಡಿದರು, ಅಂದರೆ ಜಾಮೀನು ತೆಗೆದುಕೊಂಡರು. ತದನಂತರ ಅವರು ಮಾನ್ಯ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಅಲ್ಲಿ ನಮ್ಮ ವಕೀಲರಾಗಿರ್ತಕ್ಕಂಥ ಮಹಾಂತೇಶ್ ಪಾಟೀಲ್ ಗವಿಗಟ್ಟ ಅವರು ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಇವರು 3 ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಬಂದಿಲ್ಲ, ಆಮೇಲೆ ಇವರು ಮಾನಹಾನಿಕಾರಕವಾದಂಥ ಅಂಶಗಳನ್ನು ಯಾವುದೇ ರೀತಿಯಾಗಿ ಪರಿಶೀಲಿಸದೆ ಇವರು ಏನೈತಂದ್ರೆ ಈ ಪತ್ರಿಕೆಯಲ್ಲಿ ಬರೆದು ಅವರು ಒಳ್ಳೆ ಗೌರವಾನ್ವಿತ ಮಾನ್ವಿ ನಗರದ ಹಿರಿಯ ವೈದ್ಯರಾಗಿದ್ದಾರೆ ಮತ್ತು ಅವರು ಕೂಡ ಪತ್ರಕರ್ತರಾಗಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಅವರು ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ಏನೈತೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದೇಳಿ ಕೇಸಿ ವಾದ ಮಾಡಿದಾಗ ಆಗ ನ್ಯಾಯಾಲಯವೇ ವಿಶ್ವೇಶ್ವರ ಭಟ್ಟರವರಿಗೆ ನೀವು ಅಪಾಲಜಿ ಕೇಳಬೇಕು, ಆಮೇಲೆ 1 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ಮಾನ್ಯ ಫಿರ್ಯಾದಿಯಾಗಿರ್ತಕ್ಕಂಥ ಡಾಕ್ಟರ್ ಬಸವಪುರ ಪಾಟೀಲರಿಗೆ ಕೊಡಬೇಕು ಅಂತಂದೇಳಿ ಕೇಸಿ ಹೇಳಿದಾಗ ಆಗ ಅವರು ಇಲ್ಲ ಸ್ವಾಮಿ ನಂದೇನು ತಪ್ಪಿಲ್ಲ ಅಂತಂದ್ರೂ ಅವರು ಮಾನ್ಯ ನ್ಯಾಯಾಲಯವು ಇಲ್ಲ ನೀವು ಮತ್ತೆ ಪ್ರಮಾಣ ಪತ್ರದೊಂದಿಗೆ ಕೊಡಬೇಕು, ಅಂದರೆ ಒಂದು ಅಫಿಡವಿಟ್ ಹಾಕ್ಬೇಕು. ಏನಂತ ನೀವು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಈ ರೀತಿಯ ವರದಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಪೇಪರಿನಲ್ಲಿ ಹಾಕಬೇಕು. ಯಾರೋ ವರದಿಗಾರರು ಎಲ್ಲೋ ತಾಲೂಕಾ ಪ್ಲೇಸ್ನಲ್ಲಿ ಏನೋ ಒಂದು ವರದಿ ಮಾಡಿಬಿಟ್ರೆ ನೀವು ಹಾಕಿಸಿ ನಾಳೆ ನಾವು ಮಾಡಿಲ್ಲ ಅನ್ನೋಕ್ಕಿಲ್ಲ. ಸುಪ್ರೀಂ ಕೋರ್ಟಿನಲ್ಲಿ ಏನೈತೆ ಅಂದರೆ ಸ್ಪಷ್ಟವಾಗಿ ನಿರ್ದೇಶನವಿದೆ. ಯಾವುದೇ ಒಂದು ಪತ್ರಿಕೆಯಲ್ಲಿ ಇಲ್ಲಿ ಇರತಕ್ಕಂಥ ವರದಿಗಾರರು ವರದಿಯನ್ನು ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಮಾನ್ಯ ಸಂಪಾದಕರು ಹೊರ್ತಾರ ಅಂತಂದೇಳಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ಆ ಒಂದು ಜಡ್ಜ್ಮೆಂಟಿನ ಅಡಿಯಲ್ಲಿ ನೀವು 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅಪಾಲಜಿ ಲೆಟರ್ ಅಂದರೆ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತಂದಾಗ ಅವರು ಅನ್ಯದಾರಿ ಕಾಣದೆ ಮಾನ್ಯ ನ್ಯಾಯಾಲಯಕ್ಕೆ ನಾನು ಯಾವತ್ತೂ ಕೂಡ ಡಾಕ್ಟರ್ ಬಸವಪುರ ಪಾಟೀಲರ ವಿರುದ್ಧ ನನ್ನ ಪತ್ರಿಕೆಯಲ್ಲಿ ಬರೆಯುವುದಿಲ್ಲ ಮತ್ತು ಅವರ ಮಾನಹಾನಿಯನ್ನು ಮಾಡುವುದಿಲ್ಲ ಅಂತಂದೇಳಿ ಕೇಸಿ 1 ಲಕ್ಷ ರೂಪಾಯಿ ಚೆಕ್ಕಿನೊಂದಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದಾಗ ಮಾನ್ಯ ನ್ಯಾಯಾಲಯ ಏನೈತಂದು ಅವಾಗ ಪ್ರಕರಣವನ್ನು ಮುಕ್ತಗೊಳಿಸಿತು. ಈ ರೀತಿಯಾಗಿ ಇಲ್ಲಿ ಇದರ ಉದ್ದೇಶ ಏನಂದ್ರಿಗಿನ ಈ ಪತ್ರಿಕಾ ರಂಗದಲ್ಲಿ ಅವರಿಗೂ ಕೂಡ ಏನೈತಂದು ಕೆಲವೊಂದು ಕಾರ್ಯಗಳು ಇದ್ದಾವೆ. ಯಾವ ರೀತಿ ನಾವು ಲೇಖನಗಳನ್ನು ಬರೀಬೇಕು, ಯಾವ ರೀತಿ ಪ್ರಕಟಿಸಬೇಕು ಅನ್ನತಕ್ಕಂಥದ್ದು ಕೂಡ ನಿಮ್ಮ ಒಂದು ಪತ್ರಿಕೆಗಳ ಒಂದು ಧರ್ಮ. ಯಾವ ರೀತಿ ಬರೀಬೇಕಂದ್ರೆ ಬರವಣಿಗೆಗಳು ಸ್ಪಷ್ಟವಾಗಿರಬೇಕು, ಜನಸಾಮಾನ್ಯರಿಗೆ ತಿಳಿಯುವಂತಿರಬೇಕು ಮತ್ತು ಅದೇ ರೀತಿಯಾಗಿ ನಿಜವಿರಬೇಕು, ಅದಕ್ಕೆ ಪೂರಕವಾದ ಸಾಕ್ಷಿಗಳು ಕೂಡ ನಿಮ್ಮಲ್ಲಿ ಇರಬೇಕು ಅಂದರೆ ಪತ್ರಿಕೆಗಳಲ್ಲಿ. ಆಮೇಲೆ ಸಂಪಾದಕರ ಅನುಮತಿಯನ್ನು ಪಡೆದಿರಬೇಕು. ಯಾವುದೇ ಒಬ್ಬ ಪತ್ರಕರ್ತ ಇನ್ನೊಬ್ಬರ ಮೇಲೆ ಗಂಭೀರವಾಗಿ ಆರೋಪ ಮಾಡಬೇಕಾದಂದ್ರೆ ಅವರು ಅವರ ಅನುಮತಿಯನ್ನು ಪಡೆದಿರಬೇಕು ಅಂತಂದೇಳಿ ಕೇಸಿ ಇದರ ಅರ್ಥ. ಮತ್ತು ಯಾವುದೇ ರೀತಿಯ ಒಬ್ಬ ವ್ಯಕ್ತಿಗೆ ಅವಮಾನವಾಗದ ರೀತಿಯಂತೆ ಬರೀಬೇಕು. ಈ ಗುಂಡ, ಕಳ್ಳ, ಮೋಸಗಾರ ಅಂತಂದೇಳಿ ಕೇಸಿ ಯಾವುದೇ ಇಂಥ ಪದಗಳನ್ನು ಬಳಕೆ ಮಾಡಬಾರ್ದು. ಬಳಕೆ ಮಾಡಿದವರಿಗೇನೋ ಡಿಫಾಮೇಷನ್ ಕೇಸ್ ಹಾಕೋದಕ್ಕೆ ಸ್ಪಷ್ಟವಾಗಿ ಕಾಯ್ದೆ ಕಾನೂನುಗಳಲ್ಲಿ ಇದೆ ಅಂತಂದೇಳಿ ಕೇಸಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾನ್ವಿ ನ್ಯಾಯಾಲಯದಲ್ಲಿ ಸುಮಾರು ನಾನು 25 ವರ್ಷಗಳಿಂದ ಈ ಕೇಸುಗಳನ್ನು ನಡೆಸಿದಾಗಲೂ ಯಾವುದೇ ರೀತಿಯಾದಂಥ ಇಂತಹ ಒಂದು ಹಾನಿ ಪ್ರಕರಣವನ್ನು ದಾಖಲಾಗಿ ಈ ಸಂಪಾದಕರ ಮೇಲಾಗಲಿ ಅಥವಾ ವರದಿಗಾರರ ಮೇಲಾಗಲಿ ಆಗಿದ್ದಿಲ್ಲ. ಇದೊಂದು ಈಗ ಬರುವಂಥ ಪತ್ರಿಕಾ ಮಿತ್ರರಿಗೆ ಇದೊಂದು ಪಾಠವಾಗಬೇಕು ಮತ್ತು ಎಲ್ಲರೂ ಕೂಡ ಇಲ್ಲಿ ಈ ಜನಸಾಮಾನ್ಯರ ಜೊತೆಗೆ ಅವರು ಪತ್ರಿಕಾ ಮಿತ್ರರು ಕೂಡ ಕೆಲಸ ಮಾಡಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿಯಾದಂಥ ಪತ್ರಕರ್ತರ ವಿರುದ್ಧ ಆಗಲಿ ಅಥವಾ ಪತ್ರಿಕೆಗಳ ವಿರುದ್ಧ ಆಗಲಿ ನಮ್ಮ ಸಂದೇಶ ಅಲ್ಲ. ಇದು ಏನೈತೆ ಎಲ್ಲರಿಗೂ ಕೂಡ ಆರೋಗ್ಯಕರವಾದ ಬೆಳವಣಿಗೆ ಇರಬೇಕು ಮತ್ತು ಆರೋಗ್ಯಕರವಾದ ಬರವಣಿಗೆಗಳು ಇರಬೇಕು ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸುಮಾರು 51 ವರ್ಷಗಳಿಂದ ಮಾನ್ವಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅನೇಕ ಗೆಳೆಯರು ಕೂಡಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದರು. ನಾನು 2016ರಲ್ಲಿ ರಾಯಚೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದೆ. 2016ರಲ್ಲೇ ಅಖಿಲ ಭಾರತ 82ನೇ ಸಾಹಿತ್ಯ ಸಮ್ಮೇಳನ ಜರುಗಿತು.
ಆ ಸಮ್ಮೇಳನಕ್ಕೆ ಸುಮಾರು ಪ್ರತಿ ದಿವಸ 3 ಲಕ್ಷ ಜನ ಸೇರಿದ್ದರು. ಭಾಳ ಬೃಹತ್ತಾದಂಥ ಭಾಳ ವ್ಯವಸ್ಥಿತವಾದಂಥ ಒಂದು ಸಮ್ಮೇಳನದಾಗಿತ್ತು. ಇದು ಅಲ್ಲದೆ ನಾವು ಪ್ರತಿ ತಿಂಗಳು ಸಾಹಿತ್ಯಗಳನ್ನು ಕರೆಸಿ ಸಭೆಗಳನ್ನು ಮಾಡಿ ಚರ್ಚೆಗಳನ್ನು ಮಾಡಿ ಸಂಗೀತ ಕಾರ್ಯಕ್ರಮ ಇವೆಲ್ಲ ಮಾಡಿದ್ವಿ. ಅದಾದ ನಂತರ 2018ರಲ್ಲಿ ಕೋತ್ನಾಳದಲ್ಲಿ 9ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ನಾವೇನಪ್ಪ ಅಂತ ಕೋತ್ನಾಳದ ಎಲ್ಲ ಜನರನ್ನು ಒಂದು ಕಡೆ ಸಭೆ ಸೇರಿಸಿ ಎಲ್ಲರ ವಿಷಯ ತಿಳಿಸಿ ನಾವು ಆ ಸಮ್ಮೇಳನವನ್ನು ಮಾಡಿದ್ವಿ. ಅದರಲ್ಲಿ ನಮಗೆ NS ಬೋಸರಾಜ್ ಅವರು, ಈಗಿನ ಮಂತ್ರಿಗಳು, ಮತ್ತು ಹಂಪೈ ಸಾವ್ಕಾರ್ ಅವರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಸಹಾಯವನ್ನು ನೀಡಿದರು. ನಾವು ಡಾಕ್ಟರ್ ರಾಜಶೇಖರ್ ನಿರ್ಮಾಣಿ ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ದೊಡ್ಡ ಕವಿಗಳು ಆದಂಥ N ಹನುಮಂತಯ್ಯನವರು ಈ ಒಂದು ಸಮ್ಮೇಳನ ಉದ್ಘಾಟನೆ ಮಾಡಿದರು. ತದನಂತರ ಮುಂದಿನ ವರ್ಷ ಸಿಂಧನೂರಿನಲ್ಲಿ ನಾವು 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಆವಾಗಲೂ ಸುದ ಭಾಳ ಅದ್ಭುತವಾಗಿ ಆ ಸಭೆ ನೆರವೇರಿತು. ನಮ್ಮ ಮಾಜಿ ಶಾಸಕರಾದ ವೆಂಕಟರಾವ್ ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.